ಧನ್ಯವಾದ. ಅವರ ಸ್ಟೇಟ್ಮೆಂಟ್ ಹೇಳಿ ಆಮೇಲೆ ಅವ್ರ ಅಪಾಲಜಿ ಕೇಳಿದ್ರೆ ಅದು ಅಪ್ರೂವ್ ಆಯಿತು. ಆದರೆ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ವಜಾ ಆಗಿದೆ ಸಚಿವ ಸ್ಥಾನದಿಂದ. ಇದ್ರ ಬಗ್ಗೆ ಏನು? ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ನೋಡ್ರಿ, ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಬಂದಾಗಲಿಂದ ಅದು ದಬ್ಬಾಳಿಕೆ ಮಾಡ್ಕೊಂಡೇ ಕರ್ನಾಟಕಕ್ಕೆ ಬಂದಿದ್ದು. ವೀರೇಂದ್ರ ಪಾಟೀಲಿಂದ ಹಿಡಿದು ದೇವರಾಜ ಅರಸುಯಿಂದ ಹಿಡಿದು ಎಲ್ಲರನ್ನೂ ಕೂಡ ಸ್ಯಾಕ್ ಮಾಡೋರು. ದೊಡ್ಡ ದೊಡ್ಡ ನಾಯಕರನ್ನೇ ಸ್ಯಾಕ್ ಮಾಡಿದ್ದಾರೆ. ಅಂದರೆ DK-ಸಿನ ಮತ್ತು ರಾಜಣ್ಣವ್ರದ್ದು ಏನಿಲ್ಲ. ನಾಳೆ ಸಿದ್ದರಾಮಯ್ಯನಿಗೂ ಸ್ಯಾಂಪಲ್ ಅದು. ರಾಜಣ್ಣವ್ರಿಗೆ ಬಾಕ್ಸಿಂಗ್ ಕೊಟ್ಟಿರೋದಲ್ಲ ಅದು. ಸಿದ್ದರಾಮಯ್ಯ ನೆಕ್ಸ್ಟ್ ನಿನ್ನ ರಾಜೀನಾಮೆ ನವಂಬರ್ ಕೊಟ್ಟಿಲ್ಲ ಅಂದರೆ ನಿನಗೆ ಯಾವ ರೀತಿ ನಿನಗೆ ಪನಿಷ್ ಮಾಡ್ತೀವಿ ಅಂತ ರಾಜಣ್ಣನೊಂದು ಎಕ್ಸಾಂಪಲ್ ಇಟ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಸ್ಯಾಂಪಲ್ ಅದು ಅಷ್ಟೇ ಸಿದ್ದರಾಮಯ್ಯನವ್ರಿಗೆ. ಯಾಕೆಂದರೆ ವೀರೇಂದ್ರ ಪಾಟೀಲ್ಗೂ ಏರ್ಪೋರ್ಟಲ್ಲಿ ಹೇಳೋದ್ರು ಅವರು. ಅಂಥ ಒಂದು ಬಲ ಇದ್ದಂಥ ಸಂದರ್ಭದಲ್ಲಿ 192 ಏನೋ ಬಲ ಇತ್ತವ ಕಾಂಗ್ರೆಸ್ಗೆ. ಇವತ್ತು 141 ಸಿದ್ದರಾಮಯ್ಯನವ್ರಿಗೂ ನನಗೆ ಶಂಕೆ ಇದೆ ಅಂತೇಳಿ ಆಟ ಆಡಬೇಡ. ನೀನು ನಾಳೆ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಿಲ್ಲ, ನಿನ್ನ ಸ್ಯಾಕ್ ಮಾಡ್ತೀವಿ ಅಂತ ಇದೊಂದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಕೊಟ್ಟಿದ್ದಾರೆ. ವಾರ್ನಿಂಗ್ ಇದೆಯಾ ಸರ್? 100ಕ್ಕೆ 100 ವಾರ್ನಿಂಗ್ ಇದೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಅಸೆಂಬ್ಲಿಲಿ ಯಾವಾಗಲೂ ಸ್ಟ್ರಾಂಗಾಗಿ ಮಾತಾಡೋರು. ಆದರೆ ಈ ಸಲ ಮಾತ್ರ ಗುಬಚಿ ಕೂತಂಗೆ ಕೂತಿದ್ರು. ಅದಕ್ಕೆ ಅನಿಸುತ್ತೆ ಸಿದ್ದರಾಮಯ್ಯನವ್ರಿಗೆ ಡೇಸ್ ಆರ್ ಕೌಂಟಿಂಗ್. ಅದಕ್ಕೆ ಅವರು ಆತಂಕದಲ್ಲಿದ್ದಾರೆ. ಅದಕ್ಕೆ ರಾಜಣ್ಣವರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. 100ಕ್ಕೆ 100 ಕ್ರಾಂತಿ ಅಂತೂ ಆಗುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಧನ್ಯವಾದಗಳು. ಧನ್ಯವಾದ. ಅವರ ಸ್ಟೇಟ್ಮೆಂಟ್ ಹೇಳಿ ಆಮೇಲೆ ಅವ್ರ ಅಪಾಲಜಿ ಕೇಳಿದ್ರೆ ಅದು ಅಪ್ರೂವ್ ಆಯಿತು. ಆದರೆ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ವಜಾ ಆಗಿದೆ ಸಚಿವ ಸ್ಥಾನದಿಂದ. ಇದ್ರ ಬಗ್ಗೆ ಏನು? ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ನೋಡ್ರಿ, ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಬಂದಾಗಲಿಂದ ಅದು ದಬ್ಬಾಳಿಕೆ ಮಾಡ್ಕೊಂಡೇ ಕರ್ನಾಟಕಕ್ಕೆ ಬಂದಿದ್ದು. ವೀರೇಂದ್ರ ಪಾಟೀಲಿಂದ ಹಿಡಿದು ದೇವರಾಜ ಅರಸುಯಿಂದ ಹಿಡಿದು ಎಲ್ಲರನ್ನೂ ಕೂಡ ಸ್ಯಾಕ್ ಮಾಡೋರು. ದೊಡ್ಡ ದೊಡ್ಡ ನಾಯಕರನ್ನೇ ಸ್ಯಾಕ್ ಮಾಡಿದ್ದಾರೆ. ಅಂದರೆ DK-ಸಿನ ಮತ್ತು ರಾಜಣ್ಣವ್ರದ್ದು ಏನಿಲ್ಲ. ನಾಳೆ ಸಿದ್ದರಾಮಯ್ಯನಿಗೂ ಸ್ಯಾಂಪಲ್ ಅದು. ರಾಜಣ್ಣವ್ರಿಗೆ ಬಾಕ್ಸಿಂಗ್ ಕೊಟ್ಟಿರೋದಲ್ಲ ಅದು. ಸಿದ್ದರಾಮಯ್ಯ ನೆಕ್ಸ್ಟ್ ನಿನ್ನ ರಾಜೀನಾಮೆ ನವಂಬರ್ ಕೊಟ್ಟಿಲ್ಲ ಅಂದರೆ ನಿನಗೆ ಯಾವ ರೀತಿ ನಿನಗೆ ಪನಿಷ್ ಮಾಡ್ತೀವಿ ಅಂತ ರಾಜಣ್ಣನೊಂದು ಎಕ್ಸಾಂಪಲ್ ಇಟ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಸ್ಯಾಂಪಲ್ ಅದು ಅಷ್ಟೇ ಸಿದ್ದರಾಮಯ್ಯನವ್ರಿಗೆ. ಯಾಕೆಂದರೆ ವೀರೇಂದ್ರ ಪಾಟೀಲ್ಗೂ ಏರ್ಪೋರ್ಟಲ್ಲಿ ಹೇಳೋದ್ರು ಅವರು. ಅಂಥ ಒಂದು ಬಲ ಇದ್ದಂಥ ಸಂದರ್ಭದಲ್ಲಿ 192 ಏನೋ ಬಲ ಇತ್ತವ ಕಾಂಗ್ರೆಸ್ಗೆ. ಇವತ್ತು 141 ಸಿದ್ದರಾಮಯ್ಯನವ್ರಿಗೂ ನನಗೆ ಶಂಕೆ ಇದೆ ಅಂತೇಳಿ ಆಟ ಆಡಬೇಡ. ನೀನು ನಾಳೆ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಿಲ್ಲ, ನಿನ್ನ ಸ್ಯಾಕ್ ಮಾಡ್ತೀವಿ ಅಂತ ಇದೊಂದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಕೊಟ್ಟಿದ್ದಾರೆ. ವಾರ್ನಿಂಗ್ ಇದೆಯಾ ಸರ್? 100ಕ್ಕೆ 100 ವಾರ್ನಿಂಗ್ ಇದೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಅಸೆಂಬ್ಲಿಲಿ ಯಾವಾಗಲೂ ಸ್ಟ್ರಾಂಗಾಗಿ ಮಾತಾಡೋರು. ಆದರೆ ಈ ಸಲ ಮಾತ್ರ ಗುಬಚಿ ಕೂತಂಗೆ ಕೂತಿದ್ರು. ಅದಕ್ಕೆ ಅನಿಸುತ್ತೆ ಸಿದ್ದರಾಮಯ್ಯನವ್ರಿಗೆ ಡೇಸ್ ಆರ್ ಕೌಂಟಿಂಗ್. ಅದಕ್ಕೆ ಅವರು ಆತಂಕದಲ್ಲಿದ್ದಾರೆ. ಅದಕ್ಕೆ ರಾಜಣ್ಣವರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. 100ಕ್ಕೆ 100 ಕ್ರಾಂತಿ ಅಂತೂ ಆಗುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಧನ್ಯವಾದಗಳು.